ಈ ದೇಶಕ್ಕೆ ಸ್ವಾತಂತ್ರ್ಯದ ಚಳವಳಿ ನಡೆದಿತ್ತು. ಚರ್ಚಿಲ್ ಅವರು ಒಂದು ಮಾತನ್ನ ಹೇಳ್ತಾರೆ, ಭಾರತದವರಿಗೆ ತಮ್ಮನ್ನ ತಾವು ಆಳಿಕೊಳ್ಳುವಂತಹ ಯೋಗ್ಯತೆ ಇಲ್ಲ, ಗುಲಾಮರಾಗಿರೋದಕ್ಕೆ ಮಾತ್ರ ಯೋಗ್ಯರು, ಭಾರತೀಯರಿಗೆ ತಮ್ಮ ಸಂವಿಧಾನವನ್ನ ತಾವು ಬರೆದುಕೊಳ್ಳುವಷ್ಟು ಯೋಗ್ಯತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪ್ರಜಾತಂತ್ರ ವ್ಯವಸ್ಥೆ ಎಲ್ಲಿಯವರೆಗೆ ಗಟ್ಟಿಯಾಗಿ ಇರಬೇಕು ಅಂದ್ರೆ ಅಧಿಕಾರ ಅನ್ನುವಂಥದ್ದು ರೋಗ್ಸ್ ಮತ್ತೆ ರಾಸ್ಕಲ್ಗಳ ಕೈಗೆ ಹೋಗದೇ ಇರುವಂತೆ ನಮ್ಮ ಚುನಾವಣಾ ವ್ಯವಸ್ಥೆಯನ್ನ ನಾವು ಗಟ್ಟಿಯಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳುವಂತಹ ಮನಸ್ಥಿತಿ ಜನಸಾಮಾನ್ಯರ ಒಳಗೆ ಬರಬೇಕಾಗಿದೆ. ನಮ್ಮನ್ನ ಶತಮಾನಗಳವರೆಗೆ ವಸಾಹತು ಭಾವನೆಯಲ್ಲಿ ನಮ್ಮನ್ನ ಏನು ಕೂರಿಸ್ಬಿಟ್ಟಿದ್ದಾರೆ, ನಾವು ಸಿಡಿದೆದ್ದು ಹೊರಗೆ ಬರಬೇಕು. ನಮ್ಮ ಅಸ್ಮಿತೆಯನ್ನ, ಈ ನೆಲದ ಗುಣವನ್ನ, ಈ ಭಾರತದ ವೈಭವಯುತವಾದಂತಹ ಇತಿಹಾಸವನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ನಾವು ಅದಕ್ಕೆ ಹೆಗಲು ಕೊಡಬೇಕಾಗಿದೆ. ಮುಂದಿನ ಪೀಳಿಗೆಗೆ ಈ ಸಮಾಜವನ್ನ ಯಾವ ಹಂತದಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂತಹ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ. ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿ ಬ್ರಿಟಿಷರು ಬೋರ್ಡ್ ಅನ್ನ ಹಾಕೊಳ್ತಿದ್ರು. ಅದಕ್ಕೆ ಬೇಕಾದಂತಹ ಕಾನೂನುಗಳನ್ನ ರಚನೆ ಮಾಡ್ಕೊಂಡಿದ್ರು. ಆ ಕಾನೂನುಗಳು ಹಾಗೆ ಇದ್ವು. ವಸಾಹತು ಭಾವನೆಯಿಂದ ಈ ದೇಶವನ್ನ, ಈ ದೇಶದ ಯುವ ಜನಾಂಗವನ್ನ ಹೊರತರುವ ಬಹುದೊಡ್ಡ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಒಂದು ಮಾತಿದೆ, ನಿನ್ನನ್ನು ನೀನು ಅರಿ, ಇಲ್ಲದಿದ್ದರೆ ನಿನಗೆ ನೀನೇ ಅರಿ ಅಂತ. ಅರಿ ಅನ್ನೋದಕ್ಕೆ ಎರಡು ಅರ್ಥಗಳು ಇದ್ದಾವೆ. ಒಂದು ತಿಳಿದುಕೋ ಅಂತ, ಇನ್ನೊಂದು ವೈರಿ ಅಥವಾ ಶತ್ರು ಅಂತ. ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿದುಕೋ, ಇಲ್ಲದೇ ಇದ್ದರೆ ನಿನಗೆ ನೀನೇ ಅರಿ. ನಿನ್ನನ್ನು ನೀನು ತಿಳಿದುಕೊಳ್ಳಿಲ್ಲ ಅಂದರೆ ನಿನಗೆ ನೀನೇ ಶತ್ರು ಆಗಿಬಿಡ್ತೀಯಾ ಅನ್ನುವಂಥದ್ದು. ಈ ದೇಶವನ್ನು ನಾವು ಹೇಗೆ ಪರಿಚಯ ಮಾಡಿಕೊಡ್ತೇವೆ? ಜಗತ್ತಿಗೆ ಆಯುರ್ವೇದವನ್ನು ತಿಳಿಸಿದ್ದು ಈ ದೇಶ, ಜಗತ್ತಿಗೆ ಖಗೋಳಶಾಸ್ತ್ರವನ್ನು ತಿಳಿಸಿದ್ದು ಈ ದೇಶ, ಜಗತ್ತಿಗೆ ಯೋಗವನ್ನು ತಿಳಿಸಿಕೊಟ್ಟಿದ್ದು ಈ ದೇಶ, ಜಗತ್ತಿಗೆ ವೇದಗಳನ್ನು ತಿಳಿಸಿಕೊಟ್ಟಿದ್ದು ಈ ದೇಶ. ಒಂದು ಕಾಲದಲ್ಲಿ ರಸ್ತೆಯಲ್ಲಿ ಚಿನ್ನ ಬೆಳ್ಳಿಯನ್ನು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ನಾವೆಲ್ಲರೂ ಕೇಳಿದ್ವಿ. ಈ ದೇಶಕ್ಕೆ ಯಾರೆಲ್ಲ ಆಕ್ರಮಣ ಮಾಡಿದರು? ಹೂಣರು ಮಾಡಿದರು, ಗ್ರೀಸ್ಕರು ಮಾಡಿದರು, ಪೋರ್ಚುಗೀಸರು ಮಾಡಿದರು, ಬ್ರಿಟಿಷರು ಮಾಡಿದರು, ಮೊಘಲರು ಮಾಡಿದರು. ಯಾವ ಕಾರಣಕ್ಕೆ ಮಾಡಿರಬಹುದು ಈ ದೇಶದ ಮೇಲೆ ಆಕ್ರಮಣವನ್ನು? ಈ ದೇಶದಲ್ಲಿ ಅಷ್ಟೊಂದು ಸಂಪತ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ವಾ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ದು. ಆದರೆ ಇವತ್ತು ಈ ದೇಶವನ್ನು ಏನಂತ ಕರೀಲಿಕ್ಕೆ ಶುರು ಮಾಡಿದ್ರು? ವಸಾಹತು ಆಳ್ವಿಕೆಗೆ ಒಳಗಾದ ನಂತರದಲ್ಲಿ ಭಾರತವನ್ನು ಬಡವರ ದೇಶ, ಕೊಳಗೇರಿಗಳ ದೇಶ, ಮೂಢನಂಬಿಕೆಗಳು ಇರುವಂತಹ ದೇಶ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಿದರು. ಹಾಗಾಗಿ ಮತ್ತೊಮ್ಮೆ ನಾವು ಜಾಗೃತರಾಗಬೇಕಾಗಿದೆ. ಜಾಗೃತರಾಗಬೇಕು ಅಂದರೆ ನಮ್ಮನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ವಸಾಹತು ಮನೋಭಾವದಿಂದ ಮೊದಲು ನಾವು ಹೊರಗಡೆ ಬರಬೇಕಾಗಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯದ ಚಳವಳಿ ನಡೆದಿತ್ತು. ಚರ್ಚಿಲ್ ಅವರು ಒಂದು ಮಾತನ್ನು ಹೇಳ್ತಾರೆ, ಭಾರತದವರಿಗೆ ತಮ್ಮನ್ನ ತಾವು ಆಳಿಕೊಳ್ಳುವಂತಹ ಯೋಗ್ಯತೆ ಇಲ್ಲ, ಗುಲಾಮರಾಗಿರೋದಕ್ಕೆ ಮಾತ್ರ ಯೋಗ್ಯರು, ಭಾರತೀಯರಿಗೆ ತಮ್ಮ ಸಂವಿಧಾನವನ್ನು ತಾವು ಬರೆದುಕೊಳ್ಳುವಷ್ಟು ಯೋಗ್ಯತೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾನೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ಪವರ್ ವಿಲ್ ಗೋ ಇನ್ ದ ಹ್ಯಾಂಡ್ಸ್ ಆಫ್ ರೋಗ್ಸ್ ಅಂಡ್ ರಾಸ್ಕಲ್ಸ್. ಇವರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ, ಇವರಿಗೆ ಅಧಿಕಾರವನ್ನು ಕೊಟ್ಟರೆ ದಡ್ಡರ ಕೈಗೆ ಅಧಿಕಾರವನ್ನು ಕೊಟ್ಟಂತೆ ಅಂತ. ಈ ಎರಡೂ ಮಾತುಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು. ಚರ್ಚಿಲ್ನ ಒಂದು ಮಾತನ್ನು ನಾವು ಸುಳ್ಳು ಮಾಡಿದ್ದೇವೆ. ಇವರಿಗೆ ಸಂವಿಧಾನವನ್ನು ಬರೆದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಏನು ಚರ್ಚಿಲ್ ಹೇಳಿದ್ದ, ಆ ಮಾತನ್ನು ನಾವು ಸುಳ್ಳು ಮಾಡಿದ್ದೇವೆ. ಎರಡನೇ ಮಹಾಯುದ್ಧದ ನಂತರ ಬಹಳಷ್ಟು ದೇಶಗಳು ಸ್ವಾತಂತ್ರ್ಯ ಪಡೆದುಕೊಂಡವು. ಆದರೆ ನಮ್ಮ ಭಾರತದ ಸಂವಿಧಾನ, ಪಕ್ಕದ ಪಾಕಿಸ್ತಾನದಲ್ಲೂ ಅದೇ ಸಮಯದಲ್ಲಿ ಸಂವಿಧಾನ ಜಾರಿಗೆ ಬಂತು. ಆದರೆ ಭಾರತದಲ್ಲಿ ಮಿಲಿಟರಿ ಮತ್ತು ಪಾರ್ಲಿಮೆಂಟರಿ ನಡುವೆ
ದಂಗೆ ಎದ್ದಿಲ್ಲ. ಅಧಿಕಾರದ ಹಸ್ತಾಂತರ ಕೆಲವೊಂದು ಘಟನೆಗಳು ಇದ್ದರೂ ಕೂಡ ಅತ್ಯಂತ ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಆಗತ್ತೆ. ಎರಡು ವಿದೇಶಿ ಆಕ್ರಮಣಗಳನ್ನು ಸ್ವಾತಂತ್ರ್ಯದ ನಂತರ ನಾವು ನೋಡಿದರೂ ಕೂಡ ಇವತ್ತಿಗೂ ಭಾರತ ಆಂತರಿಕವಾಗಿ ಸುಭದ್ರವಾಗಿದೆ. ಅಂದರೆ ಚರ್ಚಿಲ್ನ ಒಂದು ಮಾತನ್ನು ನಾವು ಸುಳ್ಳು ಮಾಡಿದ್ದೀವಿ, ನಾವು ಅತ್ಯಂತ ಬಲಿಷ್ಠವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ, ಆ ಸಂವಿಧಾನದ ಅಡಿಯಲ್ಲಿ ನಾವು ಆಳ್ವಿಕೆಯನ್ನು ನಡೆಸ್ತಾ ಇದ್ದೇವೆ. ಎರಡನೇ ಮಾತು, ಇದನ್ನು ಒಂದು ಸಾರಿ ವಿಫಲ ಮಾಡಿದರೆ ಯಶಸ್ವಿ ಆಗೋದಿಲ್ಲ. ಪ್ರಜಾತಂತ್ರ ವ್ಯವಸ್ಥೆ ಎಲ್ಲಿಯವರೆಗೆ ಗಟ್ಟಿಯಾಗಿ ಇರಬೇಕು ಅಂದರೆ ಪ್ರತಿದಿನ ಚರ್ಚಿಲ್ನ ಆ ಮಾತು ನಾವು ನೆನಪಿಟ್ಕೊಳ್ಬೇಕು, ಅಧಿಕಾರ ಅನ್ನುವಂಥದ್ದು ರೋಗ್ಸ್ ಮತ್ತು ರ್ಯಾಸ್ಕಲ್ಗಳ ಕೈಗೆ ಹೋಗದೇ ಇರುವಂತೆ ನಮ್ಮ ಚುನಾವಣಾ ವ್ಯವಸ್ಥೆಯನ್ನು ನಾವು ಗಟ್ಟಿಯಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳುವಂತಹ ಮನಸ್ಥಿತಿ ಜನಸಾಮಾನ್ಯರ ಒಳಗೆ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮನ್ನು ಶತಮಾನಗಳವರೆಗೆ ವಸಾಹತು ಭಾವನೆಯಲ್ಲಿ ನಮ್ಮನ್ನು ಏನು ಕೂರಿಸ್ಬಿಟ್ಟಿದ್ದಾರೆ, ನಾವು ಸಿಡಿದೆದ್ದು ಹೊರಗೆ ಬರಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಸಿಂಹದ ಕಥೆಯನ್ನು ತುಂಬ ಹೇಳಿದ್ದಾರೆ. ಆ ಕಥೆಯ ಬಗ್ಗೆ ನಾವು ಬಹಳಷ್ಟು ಕೇಳಿರ್ತೀವಿ. ಒಂದು ಸಿಂಹದ ಮರಿ ಕುರಿ ಮಂದೆಯ ಒಳಗೆ ಸೇರಿಬಿಡ್ತು. ಅದು ಕುರಿಯಂತೆಯೇ ವರ್ತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಒಂದು ಸಾರಿ ಸಿಂಹನಿಗೆ ಈ ಮರಿ ವರ್ತನೆ ಮಾಡೋದನ್ನು ನೋಡಿ, ನೀನು ಕುರಿಯಲ್ಲ ನೀನು ಸಿಂಹ ಅಂತ ಹೇಳಿದರೆ ಅದು ನಂಬೋದಕ್ಕೆ ತಯಾರಿರಲಿಲ್ಲ. ಬಾವಿಯ ಹತ್ರ ಹೋಗಿ ಅದರ ಪ್ರತಿಬಿಂಬವನ್ನು ತೋರಿಸ್ತು ಅಂತ. ನಾನು ವಿದ್ಯಾರ್ಥಿ ಇದ್ದಾಗ ಈ ಕಥೆಯನ್ನು ಕೇಳಿದಾಗ ನನ್ನ ನಡುವೆ ಒಂದು ಜಿಜ್ಞಾಸೆ ಬರ್ತಿತ್ತು. ಸಿಂಹ ಅದು ಬೇಟೆಯಾಡೇ ಬದುಕುವಂಥದ್ದು, ಪಾಪ ಕುರಿ ಹುಲ್ಲು ತಿನ್ನುವಂಥದ್ದು. ಹಾಗಾಗಿ ಒಂದು ಪ್ರಾಣಿ ಆಹಾರವನ್ನು ತಿನ್ನುವಂತಹ ಪ್ರಾಣಿ ಕುರಿಯಾಗಿ ಬದಲಾವಣೆ ಆದರೆ ಏನು ನಷ್ಟ, ಅದು ಒಳ್ಳೆಯದೇ ಅಲ್ವಾ ಅನ್ನುವಂಥದ್ದು ಚಿಂತನೆ ನಾನು ಸಣ್ಣ ವಿದ್ಯಾರ್ಥಿ ಇದ್ದಾಗ ನನ್ನ ತಲೆಯಲ್ಲಿ ಅದು ಯಾವಾಗಲೂ ಗಿರಿಕಿ ಹೊಡೀತಿತ್ತು. ಈಗ ಅರ್ಥ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ನಿನ್ನ ಅಸ್ಮಿತೆಯನ್ನು ನೀನು ತಿಳಿದುಕೋ ಅನ್ನುವಂತಹ ಭಾವದಲ್ಲಿ ಅದನ್ನು ಹೇಳಿತು. ಇವತ್ತು ಭಾರತೀಯ ಯುವ ಜನಾಂಗ, ಭಾರತೀಯ ಪ್ರಜೆ, ಭಾರತೀಯ ನಾರಿ ಶಕ್ತಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದನ್ನು ಆಗಾಗ ನಾವು ಹೇಳ್ತಾನೇ ಇರಬೇಕು. ರಾಮಾಯಣದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಲಂಕೆಗೆ ಯಾರು ಹಾರಬೇಕು ಅಂತ. ಹನುಮಂತನಿಗೆ ಆ ಎಲ್ಲ ಶಕ್ತಿ ಇತ್ತು, ಆದರೆ ಜಾಂಬವಂತ ಹೇಳದೆ ಹೋಗಿದ್ರೆ ಹನುಮಂತ ಹಾರ್ತಿರ್ಲಿಲ್ಲ. ಹಾಗೆ ನಾವೆಲ್ಲರೂ ಹನುಮಂತರಾಗಬೇಕಾಗಿದೆ. ಅಂದರೆ ನಮ್ಮ ಅಸ್ಮಿತೆಯನ್ನ, ಈ ನೆಲದ ಗುಣವನ್ನ, ಈ ಭಾರತದ ವೈಭವಯುತವಾದಂತಹ ಇತಿಹಾಸವನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ನಾವು ಅದಕ್ಕೆ ಹೆಗಲು ಕೊಡಬೇಕಾಗಿದೆ. ಮುಂದಿನ ಪೀಳಿಗೆಗೆ ಈ ಸಮಾಜವನ್ನು ಯಾವ ಹಂತದಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ನಮ್ಮೊಳಗಿನ ಶಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ನಾವೆಲ್ಲರೂ ಆಂಜನೇಯ ಆಗಬೇಕು ಅಂತ ಹೇಳಿದೆ. ಸ್ನೇಹಿತರೆ, ಈ ದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಗಾಯಿತು. ಬ್ರಿಟಿಷರು ಕಾನೂನುಗಳನ್ನು ರಚನೆ ಮಾಡಿದರು. ಸ್ವಾತಂತ್ರ್ಯ ಬಂದು 60 ವರ್ಷ ಆದರೂ ಕೂಡ ಈ ಬ್ರಿಟಿಷರು ರಚನೆ ಮಾಡಿದ ಕಾನೂನುಗಳನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಢಾಂಬಿಕತೆಯನ್ನು ನಾವು ಮುಂದುವರೆಸಿದ್ವಿ. ಸ್ವಾತಂತ್ರ್ಯ ಬಂದು 60 ವರ್ಷ ಆದರೂ ಕೂಡ, 60-65 ವರ್ಷ ಆದರೂ ಕೂಡ ಕನಿಷ್ಠ ಬ್ರಿಟಿಷರು ರಚನೆ ಮಾಡಿದ ಕಾನೂನಿನಿಂದ ಮುಕ್ತಿ ಕೊಡಬೇಕು ಅನ್ನುವಂತಹ ಚಿಂತನೆ ಬಂದಿರಲಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಸುಮಾರು 1000ಕ್ಕಿಂತ ಹೆಚ್ಚು ಕಾನೂನುಗಳು, ಯಾವ ಕಾನೂನುಗಳು ಬ್ರಿಟಿಷರಿಂದ ರಚನೆ ಆಗಿದ್ದವೋ, ಯಾವ ಕಾನೂನುಗಳು ಬ್ರಿಟಿಷರಿಗಾಗೆ ರಚಿಸಲ್ಪಟ್ಟಿದ್ವೋ, ಆ ಕಾನೂನುಗಳನ್ನು ಹಾಗೆ ಉಳಿಸ್ಕೊಂಡಿದ್ರೋ ಅವುಗಳನ್ನು ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಆ ಸುಧಾರಣೆಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿ ಬ್ರಿಟಿಷರು ಬೋರ್ಡನ್ನು ಹಾಕ್ಕೊಳ್ತಿದ್ರು. ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಯಾರೆಲ್ಲ ಬ್ರಿಟಿಷ್ ಅಧಿಕಾರಿಗಳು ಇರ್ತಿದ್ರಲ್ಲ ಅವರ ಬಂಗಲೆಗಳಲ್ಲಿ,
ಅವರ ಕ್ಲಬ್ ಹೌಸ್ಗಳಲ್ಲಿ ಈ ಬೋರ್ಡನ್ನು ಹಾಕ್ಕೊಳ್ತಿದ್ರು. ಅದಕ್ಕೆ ಬೇಕಾದಂತಹ ಕಾನೂನುಗಳನ್ನು ರಚನೆ ಮಾಡ್ಕೊಂಡಿದ್ರು. ಆ ಕಾನೂನುಗಳು ಹಾಗೇ ಇದ್ವು. ಇಂಡಿಯಾದಲ್ಲಿ ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಪೀನಲ್ ಕೋಡ್ 1860ರ ದಶಕದಲ್ಲಿ ಬರೆದಂತಹ ಕಾನೂನುಗಳು. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದನ್ನು ಯಾವ ಕಾರಣಕ್ಕಾಗಿ ಬರೆದಿದ್ರು? ಆ CRPC ಮೊನ್ನೆಯವರೆಗೂ ಅದು ಜಾರಿಯಲ್ಲಿತ್ತು. CRPCಯಲ್ಲಿ ಸೆಕ್ಷನ್ 41 ಪೊಲೀಸ್ ಅಧಿಕಾರಿಗೆ ಅಧಿಕಾರವನ್ನು ಕೊಡುತ್ತೆ. ಯಾವ ಅಧಿಕಾರವನ್ನು ಕೊಡ್ತಿತ್ತು? ದಸ್ತಗಿರಿ ಮಾಡುವಂತಹ ಅಧಿಕಾರವನ್ನು, ಅಂದರೆ ಅರೆಸ್ಟ್ ಮಾಡುವಂತಹ ಅಧಿಕಾರವನ್ನು. ಯಾರನ್ನೆಲ್ಲ ಅರೆಸ್ಟ್ ಮಾಡಬಹುದು ಒಬ್ಬ ಪೊಲೀಸ್ ಅಧಿಕಾರಿ, ಅದಕ್ಕೆ CRPC ಸ್ಪಷ್ಟವಾಗಿ ಹೇಳ್ತಿತ್ತು. ಯಾರು ಸಂಜ್ಞೇಯ ಅಪರಾಧವನ್ನು ಮಾಡಿದ್ದಾನೆಯೋ ಅಥವಾ ಮಾಡಲು ಸಿದ್ಧತೆಯನ್ನು ನಡೆಸಿದ್ದಾನೆಯೋ ಅಥವಾ ಮಾಡಬಹುದು ಅನ್ನುವಂತಹ ಸಂಶಯ ಮೂಡಿದರೆ, ಅದಕ್ಕೆ ಬೇಕಾದಂತಹ ಉಪಕರಣವನ್ನು ಹೊಂದಿದ್ದರೆ, ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿದರೆ ಆತನನ್ನು ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು. ಇದನ್ನು ಯಾವಾಗ ಬರೆದಿದ್ದು? 1860ರಲ್ಲಿ. ಯಾವ ಉದ್ದೇಶಕ್ಕಾಗಿ ಬರೆದ್ರು ಬ್ರಿಟಿಷರು? ಸ್ವಾತಂತ್ರ್ಯ ಚಳವಳಿಗಾರರನ್ನು ಅವನು ಸಿಕ್ಕಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕಿತ್ತು. ಅದು ಒಂದೇ ಕಾರಣಕ್ಕಾಗಿ, ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಕೋದಕ್ಕಾಗಿ ಕೇವಲ ಸಂಶಯ ಬಂದರೆ ಸಾಕು. ಅದಕ್ಕೆ ಯಾವ ಸಾಕ್ಷಿ ಬೇಕಾಗಿಲ್ಲ, ಅರೆಸ್ಟ್ ವಾರೆಂಟ್ ಬೇಕಾಗಿಲ್ಲ. ಅವನು ಯಾವುದೋ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಒಂದು ಸಂಶಯ ಬಂದರೆ ಸಾಕು, ಅವನನ್ನು ಅರೆಸ್ಟ್ ಮಾಡಿಬಿಡಬಹುದಾಗಿತ್ತು. ಇದು ದುರುಪಯೋಗ ಆಗಿದ್ದು ಯಾರಿಗೆ? ಬ್ರಿಟಿಷರಿಗೆ. ದುರುಪಯೋಗ ಪಡಿಸಿದ್ದು ಯಾರ ಮೇಲೆ? ಸ್ವಾತಂತ್ರ್ಯ ಚಳವಳಿಗಾರರ ಮೇಲೆ. ಈ ಕಾನೂನನ್ನು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಾವು 60 ವರ್ಷಗಳವರೆಗೂ ಅದೇ ಕಾನೂನನ್ನು ಹಾಗೆ ಉಳಿಸ್ಕೊಂಡಿದ್ವಿ. ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಹೇಳಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಈ ಥರದ ಕಾನೂನುಗಳು, ಆಂಗ್ಲೋ ಇಂಡಿಯನ್ಸ್ ಇಷ್ಟು ವರ್ಷ ಪಾರ್ಲಿಮೆಂಟ್ನಲ್ಲಿ ಮತ್ತು ವಿಧಾನಸೌಧದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಇರಬೇಕು. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗುವಾಗ ಭಾರತೀಯ ವ್ಯವಸ್ಥೆಯ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದಗಳು ಅವು ಅಷ್ಟೇ. ಆ ಒಪ್ಪಂದಗಳು ಎಲ್ಲಿಯವರೆಗೆ ಇರಬೇಕಿತ್ತು? ವಾತಾವರಣ ತಿಳಿಗೊಳ್ಳುವವರೆಗೆ. ಮೊನ್ನೆಯವರೆಗೂ ವಿಧಾನಸೌಧದಲ್ಲಿ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಇರ್ತಿದ್ರು, ಪಾರ್ಲಿಮೆಂಟ್ನಲ್ಲಿ ಆಂಗ್ಲೋ ಇಂಡಿಯನ್ಸ್ ಅನ್ನ ಆಯ್ಕೆ ಮಾಡ್ತಿದ್ವಿ. ಯಾವ ಕಾರಣಕ್ಕೆ? ಕಾರಣ ಗೊತ್ತಿಲ್ಲ. ಬ್ರಿಟಿಷರು ಮಾಡಿ ಹೋಗಿದ್ದಾರೆ, ಹಾಗಾಗಿ ಅದನ್ನು ಮಾಡಬೇಕು. ಮೊನ್ನೆ ದಿನ 2 ವರ್ಷದ ಹಿಂದೆ ನಾನು ಶ್ರೀರಂಗಪಟ್ಟಣಕ್ಕೆ ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಸ್ಪಾಟಿಗೆ ನನಗೆ ಗೈಡ್ ಕರ್ಕೊಂಡು ಹೋದರು. ಅದು ಬ್ರಿಟಿಷರ ಸಮಾಧಿ ಸ್ಥಳ. ಬ್ರಿಟಿಷರು ಸಮಾಧಿ ಸ್ಥಳವನ್ನು ಇವತ್ತಿಗೂ ಕೂಡ ಡೆಪ್ಯೂಟಿ ಕಮಿಷನರ್ ವರ್ಷಕ್ಕೆ 1 ಸಾರಿ ಹೋಗಿ ಅದರ ಸ್ಥಿತಿಗತಿ ಏನಿದೆ ಅಂತ ಹೇಳಿ ಆ ಸ್ಮಶಾನವನ್ನು ನೋಡಿ ಅದರ ರಿಪೋರ್ಟನ್ನು ಇಂಗ್ಲೆಂಡಿಗೆ ಕಳಿಸ್ಬೇಕು. ಈಗಲೂ ಇದೆ. ಈಗಿನ ಮೈಸೂರಿನ ಡೆಪ್ಯೂಟಿ ಕಮಿಷನರ್ ನಾನು ರಿಜಿಸ್ಟರ್ ಕ್ಯೂರಿಯಾಸಿಟಿಯಿಂದ ಚೆಕ್ ಮಾಡಿದೆ. ಈಗಲೂ ಬರ್ತಾ ಇದ್ದಾರೆ ಆ ಡೆಪ್ಯೂಟಿ ಕಮಿಷನರು. ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಬರಬೇಕು ಸರ್, ಇದರ ಬಗ್ಗೆ ರಿಪೋರ್ಟನ್ನು ಕಳಿಸಬೇಕು ಸರ್. ಸೊ ಇಂತಹ ಹಲವಾರು ಕಾನೂನುಗಳು ನಮ್ಮನ್ನು ಮತ್ತೆ ವಸಾಹತು ಮನಸ್ಥಿತಿಯಲ್ಲೇ ಇಟ್ಟಿದ್ದಾವೆ. ಆರತಿ ಮೇಡಮ್ ಅವರು ಶಿಕ್ಷಣ ಪದ್ಧತಿ ನಮ್ಮನ್ನು ಯಾವ ಮಟ್ಟಕ್ಕೆ ನಮ್ಮಲ್ಲಿ ಗುಲಾಮಿ ಮನಸ್ಥಿತಿಯನ್ನು ಆಳವಾಗಿ ಇಳಿಸಿಬಿಟ್ಟಿದೆ. ಇಂಗ್ಲಿಷ್ ಪ್ರೇಮ ನಮ್ಮನ್ನು ನಮ್ಮ ಮೂಲ ಸಂಸ್ಕೃತಿಯಿಂದ ಯಾವ ರೀತಿ ದೂರಕ್ಕೆ ಕೊಂಡೊಯ್ತಾ ಇದೆ ಅನ್ನೋದನ್ನು ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಈಗ ಈ ರೀತಿ ವಸಾಹತು ಮನಸ್ಥಿತಿಯಿಂದ ಹೊರತರುವ ಪ್ರಯತ್ನದಲ್ಲಿ ಈ ಕಾನೂನು ಆಡಳಿತ ಮತ್ತು ನ್ಯಾಯಾಂಗದಲ್ಲಿ ನಾವು ಈಗ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈಗ IPC ಅಂದರೆ ಇಂಡಿಯನ್ ಪಿನಲ್ ಕೋಡ್, ಅದನ್ನು ಭಾರತ ನ್ಯಾಯ ಸಂಹಿತೆ BNS ಆಗಿ ಪರಿವರ್ತನೆ ಮಾಡಿದ್ದೇವೆ. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಭಾರತ ನ್ಯಾಯ ಸುರಕ್ಷಾ ಸಂಹಿತೆ BNSS ಆಗಿ ಪರಿವರ್ತನೆ ಮಾಡಿದ್ದೇವೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನು ಬ್ರಿಟಿಷರು ಬರೆದಿದ್ರು ಅದನ್ನು ಈಗ ಭಾರತ ಸಾಕ್ಷ್ಯ ಅಧಿನಿಯಮ BSA ಆಗಿ ಪರಿವರ್ತನೆ ಮಾಡಿದ್ದೇವೆ. ಹಾಗಿದ್ರೆ
ಕೆಲವೊಬ್ಬರು ಅದರ ಮೇಲೆ ಆರೋಪವನ್ನು ಮಾಡ್ತಿರ್ತಾರೆ, ಇಲ್ಲ ಹೆಸರನ್ನು ಟೈಟಲನ್ನು ಮಾತ್ರ ಚೇಂಜ್ ಮಾಡಿಬಿಟ್ಟಿದ್ದೀರಿ, ಒಳಗಡೆ ಹಾಗೆ ಉಳ್ಕೊಂಡಿದೆ ಅಂತ ಹೇಳಿ. ಆದರೆ ಅದರ ಸ್ಪಿರಿಟನ್ನು ಕೂಡ ಎಲ್ಲೆಲ್ಲಿ ನಮ್ಮ ಭಾರತೀಯ ಸ್ಪರ್ಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆ ಸ್ಪರ್ಶವನ್ನು ಕೊಡುವಂತಹ ಪ್ರಯತ್ನ ಈಗ ನಡೆದಿದೆ. ಮೊದಲು CRPC ಇದ್ದಾಗ ಸೆಕ್ಷನ್ 41 ಏನು ಪೊಲೀಸ್ ಅಧಿಕಾರಿಗೆ ದಸ್ತಗಿರಿ ಮಾಡುವಂತಹ ಅಧಿಕಾರ ಇತ್ತು, ಈಗ ಅದನ್ನು ಅವಾಗ ಅಕ್ಯೂಸ್ಡ್ ಸೆಂಟ್ರಿಕ್ ಆಗಿ ಏನು CRPC ಕೆಲಸ ಮಾಡ್ತಾ ಇತ್ತು, ಈಗ ಬಲಿಪಶು ಸಂರಕ್ಷಿತ ವಿಕ್ಟಿಮ್ ಬೇಸ್ಡ್ ಅಧಿನಿಯಮವನ್ನಾಗಿ ಪರಿವರ್ತನೆ ಮಾಡುವತ್ತ ನ್ಯಾಯಾಂಗ ಕೂಡ ಇತ್ತೀಚೆಗೆ ಆದೇಶವನ್ನು ಕೊಟ್ಟಿದೆ. ಒಬ್ಬನನ್ನು ದಸ್ತಗಿರಿ ಮಾಡಬೇಕು ಅಂದರೆ ದಸ್ತಗಿರಿಯ ಪ್ರಕ್ರಿಯೆಗಳು ಹೇಗೆ ಇರಬೇಕು, ಒಬ್ಬನನ್ನು ಅರೆಸ್ಟ್ ಮಾಡಬೇಕು ಅಂದರೆ ಯಾವೆಲ್ಲ ಪ್ಯಾರಾಮೀಟರ್ಸನ್ನು ಫಾಲೋ ಮಾಡಬೇಕು, ಇದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಎಲ್ಲಿಯವರೆಗೆ ಅಂದರೆ 7 ವರ್ಷದವರೆಗೆ ಶಿಕ್ಷೆಗೆ ಒಳಪಡುವಂತಹ ಅಪರಾಧಗಳಿಗೆ ದಸ್ತಗಿರಿ ಮಾಡುವಂಥದ್ದು ಕಡ್ಡಾಯ ಅಲ್ಲ. ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಅನುಕರಣೆ ಮಾಡಿದ ಮೇಲೆ ದಸ್ತಗಿರಿ ಅವಶ್ಯಕತೆ ಅನಿಸಿದಾಗ ಮಾತ್ರ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಈಗ ಭಾರತ ನ್ಯಾಯ ಸುರಕ್ಷಾ ಸಂಹಿತೆಯಲ್ಲಿ ಅರೆಸ್ಟ್ ಅನ್ನೋದು ಸಮರ್ಥನೀಯ ಅನ್ನೋದನ್ನು ತೋರಿಸ್ಕೊಳ್ಬೇಕು, ವೈಯಕ್ತಿಕ ಹಕ್ಕುಗಳ ರಕ್ಷಣೆ ಆಗಬೇಕು, ಅನವಶ್ಯಕವಾದಂತಹ ದಸ್ತಗಿರಿಯನ್ನು ನಿಷೇಧಿಸಬೇಕು ಅನ್ನುವಂತಹ ಸೂಚನೆಗಳು ಇಷ್ಟು ವರ್ಷಗಳು ಬೇಕಾಯಿತು ಭಾರತದಲ್ಲಿ ನಾವು ನೋಡಲಿಕ್ಕೆ. ಅದೇ ರೀತಿ ಹೆಸರುಗಳು ನಮ್ಮ ವಸಾಹತು ಮನೋಭೂಮಿಕೆಯನ್ನು ನಮ್ಮ ಒಳಗೆ ಅಳವಡಿಸಿಬಿಟ್ಟಿದ್ವು. ನಾವು ಅಂದರೆ ಕೇವಲ ಆಳಿಸಿಕೊಳ್ಳಿಕ್ಕೆ, ನಾವು ಅಂದರೆ ಇನ್ನೊಬ್ಬರ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಮಾತ್ರ ನಾವಿರೋರು ಅನ್ನುವಂತಹ ಮನಸ್ಥಿತಿ ಇತ್ತು. ಅದನ್ನು ಈಗ ನಿಧಾನವಾಗಿ ವಸಾಹತು ಮನಸ್ಥಿತಿಯಿಂದ ನಮ್ಮ ಅಸ್ಮಿತೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ದೊಡ್ಡ ದೊಡ್ಡ ನಗರಗಳು, ಪ್ರದೇಶಗಳು ಆಡಳಿತಾತ್ಮಕವಾಗಿ ಆ ಹೆಸರುಗಳನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನಗಳು ನಡೆದಿದ್ದಾವೆ. ಅಲಹಾಬಾದ್ ಅಂತ ಹೇಳಿ ಏನು ಕರೆಸ್ಕೊಳ್ತಿತ್ತು ಅದು ಈಗ ಪ್ರಯಾಗ್ರಾಜ್ ಆಗಿದೆ. ಫೈಜಾಬಾದ್ ಅಂತ ಹೇಳಿ ಯಾವುದು ಕರೆಸ್ಕೊಳ್ತಿತ್ತು ಅದು ಈಗ ಅಯೋಧ್ಯ ನಗರ ಆಗಿದೆ. ಮುಘಲ್ ಸರಯು ಯಾವುದಿತ್ತು ಅದು ಈಗ ದೀನ್ ದಯಾಳ್ ಉಪಾಧ್ಯಾಯ ನಗರ ಆಗಿ ಪರಿವರ್ತನೆ ಆಗಿದೆ. ಹೋಶಂಗಾಬಾದ್ ಏನಿತ್ತು ಅದು ನರ್ಮದಾಪುರಂ ಆಗಿದೆ. ಔರಂಗಜೇಬ್ ರಸ್ತೆ ಏನಿತ್ತು ಅದು ಈಗ APJ ಅಬ್ದುಲ್ ಕಲಾಂ ರಸ್ತೆ ಆಗಿದೆ. ಆಡಳಿತದಲ್ಲಿ ಮೊದಲು ರಾಜಮಾರ್ಗ, ರಾಜಭವನ, ರಾಜಪಥ ಈ ಹೆಸರುಗಳನ್ನು ನಾವು ಕೇಳ್ತಿದ್ವಿ. ಗವರ್ನರ್ ಎಲ್ಲಿ ವಾಸವಾಗಿರ್ತಾರೆ ಆ ಬಂಗಲೆಯನ್ನು, ಅವರ ವಸತಿ ಗೃಹವನ್ನು ರಾಜಭವನ ಅಂತ ಹೇಳಿ ಕರೀತಿದ್ರು. ರಾಜಮಾರ್ಗ ಅಂದರೆ ಏನು? ರಾಜ ಆಗಮಿಸುವಾಗ ಯಾರೂ ಕೂಡ ಅಡ್ಡ ಬರಬಾರದು, ಅದು ರಾಜಮಾರ್ಗ. ಹಿಂದೆ ರಾಜರು ಆಳ್ತಿದ್ರು, ಬ್ರಿಟಿಷರು ಆಳ್ತಿದ್ರು, ರಾಜಮಾರ್ಗಗಳು ಇದ್ವು. ಸ್ವಾತಂತ್ರ್ಯ ನಮಗೆ ಸಿಕ್ತು. ಸ್ವಾತಂತ್ರ್ಯ ಬಂದು 50-60 ವರ್ಷಗಳನ್ನು ಪೂರೈಸಿದ್ವಿ. ಮೊನ್ನೆ 79ನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ವಿ. ಸಂವಿಧಾನದ 75 ವರ್ಷಗಳನ್ನು ಪೂರ್ಣ ಆಗಿದ್ದನ್ನು ನಾವು ಆಚರಣೆ ಮಾಡಿದ್ವಿ. ಆದರೆ ಗುಲಾಮಿ ಮನಸ್ಥಿತಿ ಅದೇ ರಾಜಭವನ, ಅದೇ ರಾಜಮಾರ್ಗ ಅನ್ನೋದು ಇತ್ತು. ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಅದು ರಾಜಮಾರ್ಗ ಅಲ್ಲ, ಅದು ಕರ್ತವ್ಯ ಪಥ. ಅಲ್ಲಿ ಆ ಮಾರ್ಗದಲ್ಲಿ ಹೋಗುವಂಥವನು ಕರ್ತವ್ಯದ ಬಗ್ಗೆ ಪ್ರಜ್ಞೆಯನ್ನು ಹೊಂದಿರಬೇಕು. ವರ್ಷಕ್ಕೆ ಒಂದು ಬಾರಿ ಜನವರಿ 26ಕ್ಕೆ ರಾಷ್ಟ್ರಪತಿಗಳು ಆ ಮಾರ್ಗದಲ್ಲಿ ಹೋಗ್ತಾರೆ ಧ್ವಜಾರೋಹಣವನ್ನು ಮಾಡಲಿಕ್ಕೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರಧಾನಮಂತ್ರಿಗಳು ಆ ಮಾರ್ಗದಲ್ಲಿ ಹೋಗ್ತಾರೆ. ಆದರೆ ಈಗ ಅದನ್ನು ಕರ್ತವ್ಯ ಪಥ ಅಂತ ಹೇಳಿ ಕರೆದ್ರು, ರಾಜಪಥ ಅಂತ ಹೇಳಿ ಕರೀಲಿಲ್ಲ. ಅಂದರೆ ರಾಷ್ಟ್ರಪತಿನೇ ಹೋಗಲಿ, ಪ್ರಧಾನಮಂತ್ರಿನೇ ಹೋಗಲಿ, ನಾನು ನನ್ನ ಕರ್ತವ್ಯವನ್ನು ಏನು ಮಾಡಬೇಕು ಅನ್ನುವಂತಹ ಭಾವನೆ ಬಂತು. ಇದು ವಸಾಹತು ಮನೋಭಾವದಿಂದ ನಮ್ಮನ್ನು ಹೊರಗೆ ತರುವಂತಹ ಪ್ರಯತ್ನ. ಅದೇ ರೀತಿ ರೇಸ್ ಕೋರ್ಸ್ ರೋಡ್ ಅಂತ ಹೇಳಿ ಏನಿತ್ತು ದೆಹಲಿಯಲ್ಲಿ, ಅದನ್ನು
ಲೋಕ ಕಲ್ಯಾಣ ಮಾರ್ಗ ಅಂತ ಹೇಳಿ ಮಾಡಿದ್ದಾರೆ. ಈ ರೀತಿ ಹೆಚ್ಚು ಕಡಿಮೆ 1000ಕ್ಕಿಂತ ಹೆಚ್ಚು ಕಾನೂನುಗಳು ಏನು ಹಿಂದೆ ಬ್ರಿಟಿಷರು ತಮ್ಮ ಆಳ್ವಿಕೆಗೆ ತಮ್ಮ ಸುಖ ಜೀವನಕ್ಕಾಗಿ ಮಾಡಿಕೊಂಡಿದ್ರು, ಆ ಗುಲಾಮಿ ಮನಸ್ಥಿತಿಗೆ ಒಪ್ಪಿಕೊಂಡು ನಾವು 50-60 ವರ್ಷಗಳವರೆಗೆ ಅದೇ ಕಾನೂನನ್ನು ಏನು ಇಟ್ಕೊಂಡಿದ್ವಿ ಅವುಗಳನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನ ನಡೆದಿದೆ. ಎಲ್ಲ ಯುವಕರು, ವಿದ್ಯಾರ್ಥಿಗಳು ನಾವು ಜಾಗೃತರಾಗಬೇಕಾಗಿರೋದು ಈ ಸಂದರ್ಭದಲ್ಲಿ. ಇವತ್ತು ಕಲ್ಚರಲ್ ಕಮ್ಯುನಿಸಮ್ ಅನ್ನುವಂಥದ್ದು ನಮಗೆ ಬಹಳ ದೊಡ್ಡ ಸವಾಲು, ವೋಕಿಸಮ್ ಅನ್ನುವಂಥದ್ದು ನಮಗೆ ಬಹಳ ದೊಡ್ಡ ಸವಾಲು. ನಾವು ಎಲ್ಲಿಯವರೆಗೆ ಈ ವಸಾಹತು ಮನೋಭಾವದಿಂದ ಹೊರಗೆ ಬರೋದಿಲ್ಲ, ಪಾಶ್ಚಾತ್ಯ ಸಂಸ್ಕೃತಿಯೇ ಶ್ರೇಷ್ಠ ಅನ್ನುವಂತಹ ಗುಲಾಮಿ ಮನಸ್ಥಿತಿಯಿಂದ ನಾವು ಹೊರಗೆ ಬಂದು ಜಗತ್ತಿಗೆ ಯೋಗವನ್ನು ಕಲಿಸಿಕೊಟ್ಟವರು ನಾವು, ಜಗತ್ತಿಗೆ ಆರೋಗ್ಯವನ್ನು ಆಯುರ್ವೇದದ ಮೂಲಕ ತಿಳಿಸಿಕೊಟ್ಟವರು ನಾವು, ಜಗತ್ತಿಗೆ ಖಗೋಳಶಾಸ್ತ್ರವನ್ನು ಪರಿಚಯ ಮಾಡಿಕೊಟ್ಟವರು ನಾವು, ಜಗತ್ತಿಗೆ ಸೊನ್ನೆಯನ್ನು ಕೊಟ್ಟವರು ನಾವು, ಶೂನ್ಯ ಸಂಪಾದನೆ ಅನ್ನುವಂತಹ ಆಧ್ಯಾತ್ಮಿಕ ದೊಡ್ಡ ಗ್ರಂಥವನ್ನು ಬರೆದವರು ಕೂಡ ನಾವು, ಆಧ್ಯಾತ್ಮವನ್ನು ತಿಳಿಸಿಕೊಟ್ಟವರು ನಾವು ಅಂತ ಎಲ್ಲಿಯವರೆಗೆ ನಮ್ಮ ಒಳಗೆ ಅದು ಬರೋದಿಲ್ವೋ ಅಲ್ಲಿಯವರೆಗೆ ನಾವು ವಸಾಹತು ಮನೋಭಾವದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಮಹತ್ತರವಾದಂತಹ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಈ ಚರ್ಚೆ ಕಾನೂನು ವಿಷಯದಲ್ಲಿ, ಆಡಳಿತ ವಿಷಯದಲ್ಲಿ, ನ್ಯಾಯಾಂಗದ ವಿಷಯದಲ್ಲಿ ವಸಾಹತು ಮನೋಭೂಮಿಕೆಯಿಂದ ಹೊರಗೆ ಬರುವ ಪ್ರಯತ್ನಗಳು ಹೇಗೆ ನಡೆದಿದ್ದಾವೆ, ಆ ಪ್ರಯತ್ನಗಳು ನಮ್ಮ ಜೀವನದಲ್ಲಿ ನಾವು ಎಷ್ಟು ಸ್ವಾಭಿಮಾನಕ್ಕಾಗಿ ಅದನ್ನು ಬಳಸಿಕೊಳ್ಳಬಹುದು ಅನ್ನುವಂತಹ ಅಂಶದ ಮೇಲೆ ಬೆಳಕನ್ನು ಚೆಲ್ಲುತ್ತಾ, ಸೊ ಇಂತಹ ಚಿಂತನೆಗಳು ಶಾಲೆ ಕಾಲೇಜುಗಳ ಮಟ್ಟದಲ್ಲಿ ಆಗಬೇಕು. ರಾಷ್ಟ್ರದ ವಿಷಯ ಬಂದಾಗ ರಾಜಕಾರಣವನ್ನು ಬದಿಗಿಟ್ಟು ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ ರಾಜಕಾರಣಿಗಳ ಸಂಖ್ಯೆ ಹೆಚ್ಚಾಗಬೇಕು. ಮನಸ್ಸುಗಳನ್ನು ಹದಗೊಳಿಸುವಂತಹ ಕ್ಷೇತ್ರ ಅಂದರೆ ಅದು ಶಾಲೆ ಮತ್ತು ಕಾಲೇಜುಗಳು. ಶಾಲೆ ಮತ್ತು ಕಾಲೇಜುಗಳಲ್ಲಿ ಸ್ವಾರ್ಥ ಅಥವಾ ರಾಜಕೀಯ ಲವಶೇಷ ಇಲ್ಲದಂತೆ ಯುವ ಪೀಳಿಗೆಗೆ ನಾನು ಈ ದೇಶಕ್ಕಾಗಿ ನಾನು ಏನು ಮಾಡಬಲ್ಲೆ, ನಾನು ಈ ದೇಶಕ್ಕಾಗಿ ನನ್ನನ್ನು ನಾನು ಹೇಗೆ ಸಮರ್ಪಣೆ ಮಾಡಿಕೊಳ್ಳಬಲ್ಲೆ ಅನ್ನುವಂತಹ ಭಾವನೆಯನ್ನು ಮೂಡಿಸುವಂತಹ ಕೆಲಸ ಹೆಚ್ಚು ಆಗಬೇಕಾಗಿದೆ. ಶ್ರೀರಾಮ ಮಹಾವಿದ್ಯಾಲಯಗಳು ರಾಜ್ಯದ ತುಂಬೆಲ್ಲ ಆಗಬೇಕು. ಇಂತಹ ಚಿಂತನೆಗಳು ಪ್ರತಿ ಶಿಕ್ಷಣ ಕೇಂದ್ರಗಳಲ್ಲಿ ಆಗಬೇಕು. ಹಾಗಾಗಿ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ.